ಹೋಗ್ಲಿ ಬಿಡು ಸಿದ್ದಪ್ಪ, ನಾನೀಗ ಒಂದು ಕಥೆ ಹೇಳಿಕೊಟ್ಟಿದ್ದೀನಿ. ಏನು? ಯಾವ ಕಥೆ? ಏನ್ ಸಿದ್ದಪ್ಪ ನೀ ಹೀಗೆ ಕೇಳ್ತೀಯ? ನಿನಗೆ ಗೊತ್ತಿರೋ ಕಥೆ ಅಂತ ಕೇಳು. ಅದೇ ನನ್ನ ಕಥೆ. ಯಾಕೆ ಯಾಕೆ ನಗ್ತಾ ಇರೋದು? ಓ ಸಿದ್ದಪ್ಪ, ನಾನು ಕಥೆ ಹೇಳಕ್ ಹೋಗ್ಬೇಕು. ನನಗೆ ಆಶೀರ್ವಾದ. ಎಲ್ಲರಿಗೂ ನಮಸ್ಕಾರ. ಅರೆ ಇದೇನಿದೆ? ಎಲ್ಲರೂ ಕಣ್ಣು ಪಿಳಿ 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 ಬಿಟ್ಕೊಂಡು ಹಿಂಗೆ ನೋಡ್ತಿದ್ರು. ಓ ಇವನೇನಪ್ಪ ಒಳ್ಳೆ ಹುಚ್ಚಿನ ಥರ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತವ್ರಿ. ಆವಾಗಿಂದ ಸಿದ್ದಪ್ಪ ಸಿದ್ದಪ್ಪ ಅಂತ ಒಂದೇ ಸಮಯ ಬಡಬಡಿಸ್ತಾ ಇದ್ದೇನೆ. ನಾವು ನಮ್ಮ ಪ್ರಯತ್ನ ಮಾಡ್ತೀವಿ, ಉಳಿದಿದ್ದು ದೇವರ ಮೇಲೆ ಭಾರ ಆಯ್ತು ಅಂದ್ರೆ. ಆಗ ನಮ್ಮಪ್ಪ ಡಾಕ್ಟ್ರೆ ಹಾಗೆ ನಮ್ಮ ಪ್ರಾಣ ಒತ್ತೆ ಇದ್ದಾದ್ರೂ ಸರಿ ನಾವು ನಮ್ಮ ಮಗನನ್ನು ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಅದೆಷ್ಟೋ ಗುಡಿ ಗುಂಡಾಗಳನ್ನೆಲ್ಲ ಸುತ್ತಿದ್ರು. ಏನು ಪ್ರಯೋಜನ ಹೀಗೆ ತಿನ್ನೋಕೆ ಚಕ್ಕಿ, ನಿಪ್ಪಟ್ಟು, ಕೋಡ್ಬಳೆ, ಚಾಕ್ಲೇಟು, ಬಿಸ್ಕಿಟ್, ಐಸ್ ಕ್ರೀಮು, ಮಿಠಾಯಿ ಎಲ್ಲರೂ ಕೊಡಿಸ್ತಿದ್ರು. ಅಷ್ಟೇ ಅಲ್ಲ, ಆಟ ಆಡಕ್ಕೆ ಜಾತ್ರೆಯಿಂದ ಬಣ್ಣ ಬಣ್ಣದ ಗುಗುರಿ ತಂದ್ಕೊಡ್ತಿದ್ರು. ಬೆಂಕಿ ಪಟ್ಟಿನಿಂದ ನೋಡು, ಪಕ್ಕದ ಮನೆ ಹುಡುಗರು ನೋಡು, ಎಷ್ಟು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ ತೆಗೆದಿದ್ದಾರೆ. ನೀನು ಇದೆಯಾ? ಹೋಗಿ ಅವ್ರ ಕಾಲ್ ಕೆಳಗಡೆ ನುಗ್ಗೋ. ಅವಾಗ ನಾನು ನೀನು ಬುದ್ಧಿ ಬರುತ್ತೆ. ನಿತ್ಯ ಸಸ್ಯ ಶ್ಯಾಮಲ ಚರ್ಮದ ಸಿರುಮೃಗ ಖಗನೆತ್ತಿದ ಶಾಸ್ತ್ರರಾಮದ ವಿಸ್ತೀರ್ಣ ಮಾತ ಈ ಗಾಂಧಾರ ದೇಶದ ಶತಸೋದರಾಮನು ಶಬರಿ ನಾಮಾಂಕಿತರಾದ ನಾನು ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರಣಕ್ಕಾಗಿ ಮಂಡಲಾಧೀಶರಿಂದ ಬೀಗುತ್ತಿರುವ ಮರಾಠ ದುರ್ಯೋಧನನ ಖಾಗಿಸುವುದು ಸತ್ಯ ಸತ್ಯ ಸತ್ಯವೆಂದು ಪ್ರಮಾಣಿಸುತ್ತೇನೆ. ಇಷ್ಟು ಚೆನ್ನಾಗಿ ಮಾಡ್ತೀನಿ, ಆದ್ರೆ ನಮ್ಮಪ್ಪನ ಒಂಚೂರು ಇಷ್ಟ ಆಗ್ತಿಲ್ಲ. ನಮ್ಮಪ್ಪ ಏನಾದ್ರು ಒಂಚೂರು ಸಪೋರ್ಟ್ ಮಾಡಿದ್ರೆ ಇಷ್ಟ ಆಗಿದೆ. ಯಾವ ಹೀರೋಗೂ ಕಡಿಮೆ ಇರ್ತಿದ್ದಿಲ್ಲ. ಪಕ್ಕದ ಮನೆ ನೋಡ್ಕೊಂಡು ಹೋಗ್ತಿಲ್ಲ. ಆ ಕೈಗೆ ಕಳಿಸಿದ್ದೀನಿ, ಪೂರ್ತಿ ಒಂದ್ಸತಿ ಓದು ಮಗ.
ನನಗೆ ಒಂದೇ ಚಿಂತೆ, ಮುಂದೆ ನಿನ್ನ ಮಕ್ಕಳನ್ನು ಕಲಿತವೇನೋ ಭಯ ಕಾಣುವ. ಯಾಕಂದರೆ ಮುಂದೆ ನಿಮಗೆ ಕಷ್ಟ ಆಗುತ್ತೆ.